ಈ ಒಂದು ತಂತ್ರದಿಂದ ನಿಮ್ಮ ಪ್ರೇಮಿ ನಿಮ್ಮ ದಾಸರಾಗುತ್ತಾರೆ. ಅಂದರೆ ನೀವು ಹೇಳಿದ ಮಾತನ್ನು ಅವರು ಕೇಳುತ್ತಾರೆ. ನಿಮಗೋಸ್ಕರ ತಾವು ಏನು ಬೇಕಿದ್ರೂ ಮಾಡಲು ರೆಡಿ ಇರ್ತಾರೆ. ನೀವು ಬಯಸಿದ ಥರ ನಿಮ್ಮ ಪ್ರೇಮಿ ಬದಲಾಗ್ತಾರೆ. ಹೌದು, ನಾಳೆ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ. ನಾಳೆ ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನಿಮ್ಮ ಪ್ರೀತಿಯ ವಿಷಯದಲ್ಲಿ, ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಸೊ ಅವರ ಬಗ್ಗೆ ನಿಮಗೆ ಏನಾದರೂ ಒಂದು ಆಸೆ ಕೋರಿಕೆ ಇದ್ದರೆ, ನಮ್ಮ ಪ್ರೇಮಿ ನಮ್ಮ ಜೊತೆ ಮಾತನಾಡ್ತಾ ಇಲ್ಲ, ನನ್ನ ಹುಡುಗಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನ ಹುಡುಗ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಸೊ ಈ ಥರ ತುಂಬ ಪ್ರೀತಿಯಲ್ಲಿ ಸಮಸ್ಯೆಗಳಿರುತ್ತೆ. ಅಥವಾ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು, ನಿಮ್ಮ ಕಾಲ್ ಮೆಸೇಜಸ್ ಬ್ಲಾಕ್ ಇರ್ಬೋದು, ನಿಮಗೆ ರಿಪ್ಲೈ ಮಾಡದೇ ಇರಬಹುದು. ನಿಮ್ಮನ್ನು ನೋಡಿದರೆ ಫಸ್ಟ್ ತುಂಬ ಚೆನ್ನಾಗಿತ್ತು ನಿಮ್ಮ ರಿಲೇಷನ್ಶಿಪ್ಪು, ಪ್ರೀತಿ ಎಲ್ಲನೂ. ಬಟ್ ಇತ್ತೀಚೆಗೆ ಯಾಕೋ ಅವರು ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾರೆ. ನೀವಂದರೆ ಒಂದು ರೀತಿಯ ಕೇರ್ಲೆಸ್. ನಿಮ್ಮ ಪ್ರೀತಿಯಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ಅವರು ಚೇಂಜ್ ಆಗ್ತಾರೆ. ಅದು ಕೂಡ ನೀವು ಬಯಸಿದ ರೀತಿ, ನಿಮಗೆ ಯಾವ ಥರ ಬೇಕು ಅವರು ಆ ಥರ. ನೀವು ಅವರನ್ನು ಪ್ರೀತಿ ಮಾಡಿರ್ತೀರ, ಹಾಗಾಗಿ ನಿಮಗೆ ಇಲ್ಲಿ ಅವರ ಮೇಲೆ ಅಧಿಕಾರ ಇರುತ್ತೆ. ಹಾಗಾಗಿ ನೀವು ಅವರಿಗೋಸ್ಕರ ಈ ತಂತ್ರವನ್ನು ಮಾಡಬಹುದು. ಸಾತ್ವಿಕ ಕ್ರಮದಲ್ಲಿ ಮಾಡುವಂಥದ್ದು ಈ ತಂತ್ರ 100% ವೆರಿ ಸೂನ್ ನಿಮಗೆ ರಿಸಲ್ಟ್ ಬರುತ್ತೆ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ. ಆ ಪ್ರೀತಿ ನಿಮಗೆ ಶಾಶ್ವತವಾಗಿರಲಿ. ನೀವು ಯಾವ ಥರ ನಿಮ್ಮ ವ್ಯಕ್ತಿ ಇರಬೇಕು ಅಂತ ಅಂದ್ಕೊಳ್ತೀರಾ ಆ ಥರ ಆ ವ್ಯಕ್ತಿ ಬದಲಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ. ನೋಡಿ, ಪ್ರೀತಿ ಅಂದ ತಕ್ಷಣ ಅಲ್ಲಿ ಸಮಸ್ಯೆ ಇಲ್ಲ, ಬರೀ ಖುಷಿ, ಬರೀ ಸಂತೋಷ, ನಗು ಅಂತಾನೆ ಅಂದ್ಕೊಂಡಿರ್ತಾರೆ ಪ್ರೀತಿ ಮಾಡುವ ತನಕ. ಬಟ್ ಪ್ರೀತಿ ಮಾಡಿದ ನಂತರ ಗೊತ್ತಾಗುತ್ತೆ ಅಲ್ಲಿ ಸ್ವಲ್ಪ ನೋವಿರುತ್ತೆ, ಜಗಳನೂ ಇರುತ್ತೆ, ಈಗೋನೂ ಇರುತ್ತೆ. ನಾನು ಹೇಳಿದ್ದೆ ಆಗಬೇಕು, ನಾನು ಹೇಳಿದ್ದೆ ಆಗಬೇಕು. ಸೊ ಕೆಲವೊಂದ್ಸಲ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೆ, ಕೆಲವೊಂದ್ಸಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಇಲ್ವಾ ನಿಮ್ಮ ಕಾಲ್ ಮೆಸೇಜಸ್ ಬ್ಲಾಕ್ ಮಾಡ್ತಾರೆ, ನಿಮ್ಮನ್ನು ಮೀಟ್ ಆಗಲ್ಲ, ನಿಮ್ಮನ್ನು ತುಂಬ ಸತಾಯಿಸ್ತಾರೆ. ನೀವಿಬ್ಬರು ಕೂಡ ಖುಷಿಯಾಗಿದ್ರು ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್, ಬೇರೆ ಯಾರಾದರೂ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಈವನ್ ಫ್ರೆಂಡ್ಸ್ ಇರ್ಬೋದು, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಇನ್ಯಾರು ಆಗಿರ್ಬೋದು. ಅವ್ರು ಬಂದುಬಿಟ್ಟು ನಿಮ್ಮಿಬ್ಬರನ್ನು ದೂರ ಮಾಡ್ತಾರೆ. ಸೊ ಈ ಥರದ ಸಿಚುವೇಶನ್ ಪ್ರೀತಿ ಮಾಡಿದ ನಂತರ ಅನುಭವಿಸ್ಬೇಕಾಗುತ್ತೆ. ಸೊ ಪ್ರೀತಿ ಮಾಡಿದ ನಂತರ ತುಂಬ ನೋವನ್ನು ಅನುಭವಿಸೋರು ಕೂಡ ಇದ್ದಾರೆ, ಕಣ್ಣೀರು ಹಾಕ್ತಾರೆ. ಸೊ ನಾವು ಕಣ್ಣೀರು ಹಾಕಿದರೆ ನಮ್ಮ ಪ್ರೀತಿ ನಮಗೆ ರಿಟರ್ನ್ ಸಿಗುತ್ತಾ? ನಾವು ಬ್ಲಾಕ್ ಆದ ನಂಬರಕ್ಕೆ ಪದೇ ಪದೇ ಕಾಲ್ ಕೊಡ್ತಾ ಇದ್ದರೆ ಅಥವಾ ಮೆಸೇಜಸ್ ಮಾಡ್ತಾ ಇದ್ದರೆ ಅವರಿಗೆ ಅದು ರೀಚ್ ಆಗುತ್ತಾ? ಅವರು ಅನ್ಬ್ಲಾಕ್ ಮಾಡ್ತಾರಾ? ಖಂಡಿತವಾಗಿಯೂ ಇಲ್ಲ. ಸೊ ಈ ಒಂದು ತಂತ್ರವನ್ನು ನೀವು ನಾಳೆ ಪ್ರೇಮಿಗಳ ದಿವಸದಂದು ಮಾಡೋದ್ರಿಂದ, ಹಾಗೆಯೇ ನಾಳೆ ಪಂಚಮಿ ಇರುವುದರಿಂದ ಇದು ಎರಡರ ಶಕ್ತಿ ಮಜ್ಜೆ ಆಗಿಬಿಟ್ಟು ನಿಮಗೆ ವೆರಿ ಸೂನ್ ನೀವು ಹೆಂಗೆ ಕೇಳ್ತೀರಾ, ನಿಮಗೆ ಏನು ಬೇಕು, ಸೊ ಅದು ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಸಿಗುತ್ತೆ. ಈ ತಂತ್ರವನ್ನು ಪ್ರೇಮಿಗಳು ತಮ್ಮ ಹುಡುಗನಿಗೋಸ್ಕರ ಹುಡುಗಿಗೋಸ್ಕರ, ಹಾಗೆಯೇ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸಂಬಂಧ ಉಂಟು, ಸೊ ಆ ಟೈಮ್ನಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಹಾಗೆಯೇ ಮ್ಯಾರೇಜ್ ಆದವರ ನಡುವೆನೂ ಪ್ರೀತಿ ಅನ್ನೋದು ಕಡಿಮೆ ಇರುತ್ತೆ. ಗಂಡ ಅವಾಯ್ಡ್ ಮಾಡ್ತಾ ಇರ್ಬೋದು, ಹೆಂಡತಿ ಹೇಳಿದ ಮಾತು ಕೇಳಲ್ಲ, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಕಡಿಮೆಯಾಗಿದೆ ಅಂತ ನಿಮಗೆ ಅನಿಸಿದರೆ ನೀವು ಕೂಡ ಈ ತಂತ್ರವನ್ನು ಮಾಡಬಹುದು. ಅಂದರೆ ಇದು ನಿಮ್ಮ ಪ್ರೀತಿಯನ್ನು ಜಾಸ್ತಿ ಮಾಡಲಿಕ್ಕೆ, ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂತಹ ಅಡೆತಡೆಗಳು ಏನಾದರೂ ಉಂಟಾ, ಅಬ್ಸ್ಟೇಕಲ್ಸ್, ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಉಂಟಾ, ಅಥವಾ ಪ್ರಾಬ್ಲಮ್ಸ್ ಉಂಟಾ, ಇವನ್ ಏನೇ ಆಗಿರ್ಬೋದು, ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ನೀವಂದರೆ ಅವರಿಗೆ ಇಷ್ಟ ಇಲ್ಲದೇ ಇರ್ಬೋದು. ಮುಂಚೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು ಲವ್ ಮಾಡುವ ಸ್ಟಾರ್ಟಿಂಗಲ್ಲೆಲ್ಲ, ಇವಾಗ ಅವರಿಗೆ ನಿಮ್ಮ ಬಗ್ಗೆ ಏನೂ ನೆನಪಿಲ್ಲ, ನಿಮ್ಮ ಬರ್ತಡೆ ಅಂತ ನೀವೇ ಅವರಿಗೆ ಹೇಳಬೇಕಾಗುತ್ತೆ ಕೆಲವೊಂದು ಸಿಚುವೇಷನಲ್ಲಿ. ಸೊ ಈ ಥರ ಎಲ್ಲ ಇರುವಾಗ ನೀವು ಅವರನ್ನು ನಿಮ್ಮ ಕಡೆ ಹೇಗೆ ನಿಮಗೆ ಬೇಕಾದ ಥರ ಸೆಳೆಯುವುದು, ಅವರನ್ನು ಹೇಗೆ ಬದಲಾಯಿಸುವುದು, ಅವರ ಮನಸ್ಸನ್ನು ಮುಂಚಿನ ಥರನೇ ಹೇಗೆ ಪರಿವರ್ತನೆ ಮಾಡುವುದು, ಅವರಿಂದ ನಿಮಗೆ ಅತಿಯಾದ ಪ್ರೀತಿಯನ್ನು ಹೇಗೆ ಸಿಗುವ ಥರ ಮಾಡುವುದು ಅನ್ನೋದನ್ನು ನಾನು ಇವತ್ತು ಹೇಳ್ತೇನೆ. ಕೆಲವರು ಅಂದ್ಕೊಳ್ಬೋದು ಈ ಪ್ರೀತಿಯಲ್ಲಿ ಸಮಸ್ಯೆ ಇದ್ದರೆ ಏನಾಗುತ್ತೆ, ಸೊ ಅದು ಇವತ್ತಲ್ಲ ನಾಳೆ ಸರಿಯಾಗುತ್ತೆ ಅಂತ.
ಯಾರು ನೋಡಿ ನಿಜವಾಗಿ ಪ್ರೀತಿ ಮಾಡಿರ್ತಾರೆ ಅವರಿಗೆ ಪ್ರೀತಿಯ ವಿಷಯ ಗೊತ್ತಿರುತ್ತೆ. ಪ್ರೀತಿ ಮಾಡಿದವರ ನೋವು ಕೂಡ ಗೊತ್ತಿರುತ್ತೆ. ಕೆಲವೊಂದ್ಸಲ ಅವರು ತುಂಬ ಸ್ಟ್ರೆಸ್ ಅನುಭವಿಸ್ತಾರೆ, ನೋವು ಅನುಭವಿಸ್ತಾರೆ. ತಾವು ಸ್ಟಡೀಸ್ ಮಾಡ್ತಾ ಇರ್ಬೋದು, ಅಥವಾ ಜಾಬ್ ಮಾಡ್ತಾ ಇರ್ಬೋದು, ಅಥವಾ ಮನೆಯಲ್ಲಿ ಇದ್ರೂ ಅವರಿಗೆ ನೆಮ್ಮದಿ ಇಲ್ಲ. ಕೆಲವೊಂದು ಸಲ ಅವರು ತಮ್ಮ ಲೈಫನ್ನೇ ತಾವು ಸ್ಪಾಯಿಲ್ ಮಾಡ್ಕೊಳ್ತಾರೆ. ಅಂದರೆ ಮೆಂಟಲಿ ಆಗಿ ಅವರು ತುಂಬ ಡಿಸೇಬಲ್ ಆಗ್ತಾರೆ. ಅಂದರೆ ಮೆಂಟಲಿ ಆಗಿ ಅವರು ಸ್ಟ್ರಾಂಗ್ ಇರಲ್ಲ, ವೀಕ್ ಆಗ್ತಾರೆ, ತಮ್ಮನ್ನು ತಾವು ಹಿಂಸಿಸ್ಕೊಳ್ತಾರೆ ಕೆಲವೊಂದು ರೀತಿಯಿಂದ. ಅಂದರೆ ಅವರಿಗೆ ಪ್ರೀತಿಯೇ ಮೇಯ್ನ್ ಆಗಿರುತ್ತೆ ಅವರ ಜೀವನದಲ್ಲಿ. ಸೊ ಆ ಪ್ರೀತಿಯನ್ನು ಪಡೆದರೆ ಅವರು ಸರಿಯಾಗ್ತಾರೆ, ಇಲ್ಲವ ಅವ್ರು ತುಂಬ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಅವ್ರು ಏನು ಬೇಕಿದ್ರೂ ಮಾಡ್ತಾರೆ, ಹತಾಶೆ ಅನುಭವಿಸ್ತಾರೆ, ತುಂಬ ಯಾರ ಜೊತೆನೂ ಮಾತನಾಡಲ್ಲ, ಮೌನಿಯಾಗಿ ಬಿಡ್ತಾರೆ. ಸೊ ಇದೆಲ್ಲನೂ ಅವರ ಮೈಂಡ್ ಮೇಲೆ, ಹಾಗೆಯೇ ಅವರ ದೇಹದ ಮೇಲೆ, ಅವರ ಆರೋಗ್ಯದ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಈ ಥರ ಎಲ್ಲ ಆದಾಗ ಅವರು ತುಂಬ ವೀಕ್ ಆಗ್ತಾರೆ. ಇದರಿಂದ ತುಂಬ ಅವರಿಗೆ ಪ್ರಾಬ್ಲಮ್ ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನೀವು ಯಾವ ಥರ ಇರಬೇಕು, ನಿಮ್ಮ ಹುಡುಗನ ಜೊತೆ ಹುಡುಗಿ ಜೊತೆ ಅಂತ ಅಂದ್ಕೊಳ್ತೀರಾ. ಸೊ ಆ ಥರ ನೀವು ಇರ್ಬೋದು. ಪ್ರೀತಿಯನ್ನು ಎಲ್ಲರೂ ಮಾಡ್ತಾರೆ, ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗಲ್ಲ. ಕೆಲವೊಂದು ಸಲ ಅಲ್ಲಿ ಈಗೋ ಪ್ರಾಬ್ಲಮ್ಸ್ ಏನೇ ವಿಷಯ ಅಥವಾ ಅಂದರೆ ಸಿಲ್ಲಿ ವಿಷಯಕ್ಕೂ ಜಗಳ ಆಗುತ್ತೆ, ಬ್ರೇಕಪ್ ಆಗುತ್ತೆ, ನಂಬರನ್ನು ಬ್ಲಾಕ್ ಮಾಡ್ತಾರೆ. ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಒಬ್ಬರು, ಮತ್ತೊಬ್ಬರು ಅವ್ರಿಗೋಸ್ಕರ ಪ್ರಾಣ ಕೊಡ್ತಾರೆ. ಸೊ ಈ ಥರ ತುಂಬ ನೋವು ಅನುಭವಿಸ್ತಾರೆ. ಕೆಲವೊಂದು ಸಲ ಇಲ್ಲಿ ಸಕ್ಸಸ್ ಆಗಲ್ಲ, ಪ್ರೀತಿ ಮ್ಯಾರೇಜ್ ತನಕ ಹೋಗಲ್ಲ. ಇವನ್ ಇವತ್ತಿನ ನೀವು ಈ ತಂತ್ರದಲ್ಲಿ ನಿಮ್ಮ ಮ್ಯಾರೇಜ್ಗೋಸ್ಕರನೂ ನೀವು ಇದನ್ನು ಮಾಡ್ಬೋದು. ನೀವು ಇಷ್ಟಪಟ್ಟಂತಹ ಹುಡುಗ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ನಿಮ್ಮ ಪೇರೆಂಟ್ಸ್ ಒಪ್ತಾ ಇಲ್ಲ, ಅಥವಾ ನಿಮ್ಮ ಹುಡುಗ ಒಪ್ತಾ ಇಲ್ಲ, ಹುಡುಗಿ ಒಪ್ತಾ ಇಲ್ಲ ಅಂತಿದ್ರು ನೀವು ಇದನ್ನು ಅದಕ್ಕೋಸ್ಕರನೂ ಮಾಡ್ಬೋದು. ಬಟ್ ಇಲ್ಲಿ ತಾಳ್ಮೆ ಅನ್ನೋದು ಬೇಕಾಗಿರುತ್ತೆ. ಸೊ ಕೆಲವೊಂದಕ್ಕೆ ನಾನು ಹೇಳ್ತೀನಿ 24 hours 48 hours ಅಂತ. ಬಟ್ ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದು ಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಕೆಲವೊಂದ್ಸಲ ನಿಮ್ಮನ್ನು ಇಷ್ಟಪಡಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಫಸ್ಟಿಗೆ ನೀವಂದ್ರೆ ಪ್ರಾಣ ಬಿಡ್ತಾಯಿದ್ರು. ಸೊ ಎಲ್ಲನೂ ನೀವೇ ಆಗಿದ್ರಿ, ತುಂಬ ಕೇರ್ ಮಾಡ್ತಾಯಿದ್ರು. ಬಟ್ ಇವಾಗ ಒಮ್ಮೆಲೆ ಅವ್ರು ಬಿಟ್ಟರೆ ನಿಮ್ಮ ಪರಿಸ್ಥಿತಿ ಹೇಗಾಗಬೇಕು? ಡೈರೆಕ್ಟಾಗಿ ನೀವು ಕೇಳಿದರೆ ಅಲ್ಲಿ ನಿಮಗೆ 2 ಬೈಗುಳ ಸಿಗ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗ್ಬೋದು. ಇಲ್ಲಾಂದರೆ ಒಂದು ಏಟು ಹೊಡಿದು ಬಿಡ್ಬೋದು ಅವರು. ಇಲ್ಲಾಂದರೆ ನೀವಿಬ್ಬರು ಕಿತ್ತಾಡ್ಕೊಂಡು ಜಗಳ ಮಾಡ್ಬೋದು. ಪುನಃ ನಿಮ್ಮಿಬ್ಬರ ಮಧ್ಯೆ ಒಂದು ರೀತಿಯ ಅಯ್ಯೋ ಈ ಥರ ಮಾತನಾಡಿಬಿಟ್ರು ಅವರು, ನಾನು ಆ ಥರ ನಡ್ಕೊಳ್ಬಾರ್ದಿತ್ತು. ಸೊ ಅವರಿಗೇನು ಅನಿಸಲ್ಲ, ನೀವೇ ಇಲ್ಲಿ ಪುನಃ ನೋವು ಅನುಭವಿಸ್ತೀರ. ಸೊ ಹಾಗಾಗಿ ಈ ಒಂದು ತಂತ್ರವನ್ನು ನಾಳೆಯ ದಿವಸ ನೀವು ಮಾಡೋದ್ರಿಂದ ನಿಮ್ಮ ಪ್ರೀತಿನೂ ಸಿಗುತ್ತೆ, ನೀವು ಕೂಡ ಜೀವನದಲ್ಲಿ ಖುಷಿಯಾಗಿರ್ಬೋದು ಪ್ರೀತಿಯ ವಿಷಯದಲ್ಲಿ. ಇಲ್ಲಿ ನೀವು ನಿಜವಾಗಿಯೂ ನಿಮಗೆ ಅವರು ಬೇಕು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಬೇಕು, ಮುಂದಿನ ಜೀವನವನ್ನು ನೀವು ನಿಮ್ಮ ಹುಡುಗಿ ಜೊತೆ ಕಲಿಬೇಕು, ಹುಡುಗನ ಜೊತೆ ಕಲಿಬೇಕು ಅಂತ ಇದ್ದಾಗ ಮಾತ್ರ ಈ ತಂತ್ರವನ್ನು ಮಾಡಿ. ಏನಕ್ಕಂದರೆ ಇದು ಸಾತ್ವಿಕ ಕ್ರಮದಲ್ಲಿ ಮಾಡುವಂತಹ ತಂತ್ರ. ಸೊ ಅವ್ರ ಮೇಲೆ ಪ್ರೀತಿ ಇಲ್ಲ, ರಿವೆಂಜ್ ತಗೊಳ್ಬೇಕು, ಅಥವಾ ಅವ್ರು ಮೋಸ ಮಾಡಿದ್ದಾರೆ ನಾನು ಮೋಸ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡಬೇಡಿ. ಆವಾಗ ಇದು ವರ್ಕ್ ಆಗಲ್ಲ. ನಿಮಗೆ ಅವರ ಮೇಲೆ ನಿಜವಾಗಿಯೂ ಪ್ರೀತಿ ಉಂಟು, ಮುಂದಿನ ಜೀವನಕ್ಕೆ, ಮುಂದಿನ ದಿನಗಳಲ್ಲಿ ಅವರು ನಿಮಗೆ ಬೇಕು, ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು, ನಿಮ್ಮ ಕಷ್ಟದ ಜೊತೆ ಸುಖದ ಜೊತೆಗೆ ಅವರು ಇರಬೇಕು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ, ಜೀವನ ಸಂಗಾತಿಯಾಗಿ ಅವರು ಇರಬೇಕು ಅಂದಾಗ ಮಾತ್ರ ಮಾಡಿ. ನಿಮ್ಮ ಪ್ರೀತಿಗೆ ಸಂಬಂಧಿಸಿದ ಏನೇ ಒಂದು ಸಮಸ್ಯೆ ಇದ್ರೂ ದೂರ ಆಗುತ್ತೆ. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ನಿಮ್ಮ ಕಾಲ್ ಮೆಸೇಜಸ್ ಬ್ಲಾಕ್ ಮಾಡಿರ್ಬೋದು, ನಿಮ್ಮ ಜೊತೆ ಮುಂಚಿನ ಥರ ಪ್ರೀತಿ ಮಾಡದೇ ಇರ್ಬೋದು, ನೀವಿಬ್ಬರು ಸಪರೇಷನಲ್ಲಿ ಇರ್ಬೋದು, ಅಥವಾ ಇವನ್ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇರ್ಬೋದು. ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಜಗಳ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಎಲ್ಲನೂ ಸರಿಯಾಗುತ್ತೆ ಇದರಿಂದ. ನೀವು ಯಾವ ಥರ ನಿಮ್ಮ ಹುಡುಗ ಹುಡುಗಿ ಇರಬೇಕು ಅಂತ ಅಂದ್ಕೊಳ್ತೀರಾ ಹಾಗೆ ಅವರು ಇರ್ತಾರೆ. ಇದನ್ನು ಹಸ್ಬೆಂಡ್ ವೈಫ್ಗೋಸ್ಕರನೂ ಮಾಡ್ಬೋದು, ವೈಫ್ ಹಸ್ಬೆಂಡ್ಗೋಸ್ಕರನೂ ಮಾಡ್ಬೋದು. ತಂತ್ರದಲ್ಲಿ ಏನು ಮಾಡಬೇಕು ಅಂದರೆ ನೀವು ಅಂದರೆ ಯಾವುದೇ ಒಂದು ಟೈಮ್ನಲ್ಲಿ ನಾಳೆ ನೀವು ಇದನ್ನು ಮಾಡಬಹುದು. ನಾಳೆ ಮಾಡಿಬಿಟ್ಟು ಅಂದರೆ ನೈಟ್ ಕೂಡ ಮಾಡ್ಬೋದು, ನಿಮಗೆ ಯಾವಾಗ ಟೈಮ್ ಇರುತ್ತೆ ನೋಡಿ. ಡೇ ಟೈಮಲ್ಲಿ ಕೂಡ ಮಾಡ್ಬೋದು. ಬಟ್ ನೀವು ಕೂಲಾಗಿರಬೇಕು, ನೀವು ಖುಷಿಯಾಗಿರಬೇಕು. ನಾಳೆ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿವಸ. ನಾಳೆ ಕಣ್ಣೀರು ಹಾಕಿ ನಮ್ಮ ಹುಡುಗಿ ಇಲ್ಲ, ನಮ್ಮ ಹುಡುಗ ಇಲ್ಲ, ನಮ್ಮನ್ನು ಬಿಟ್ಟೋಗಿದ್ದಾರೆ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಕೂಗ್ತಾ ಅಳ್ತಾ ಮಾಡೋದಲ್ಲ. ಸೊ ಬಿ ಪಾಸಿಟಿವ್, ಖುಷಿಯಾಗಿ ಮಾಡಿ. ನಾಳೆ ಒಂದು ದಿವಸ ನೀವು ಖುಷಿಯಾಗಿ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇ ನೀವಿಬ್ಬರು ಕೂಡ ಹ್ಯಾಪಿ ಮೂಮೆಂಟಲ್ಲಿ ಇರಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ನಾವು ಖುಷಿಯಾಗಿ ಮಾಡಬೇಕು. ಎಷ್ಟೇ ಮನಸ್ಸಿನಲ್ಲಿ ನೋವಿದ್ರೂ ಅದನ್ನು ನಾವು ತೋರಿಸ್ಕೊಳ್ಬಾರ್ದು. ಹಾಗೆಯೇ ಫ್ರೆಶ್ ಅಪ್ ಆಗಿ ಖುಷಿಯಾಗಿ ಮಾಡಿ. ಮತ್ತು ಮನೆಯಲ್ಲಿ ಜಗಳ ಮಾಡಿಕೊಂಡು ಪೇರೆಂಟ್ಸ್ ಜೊತೆ, ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆ ಜಗಳ ಮಾಡಿಕೊಂಡು, ಫ್ರೆಂಡ್ಸ್ ಜೊತೆ ಜಗಳ ಮಾಡಿಕೊಂಡು ಬಂದು ಮಾಡಬೇಡಿ. ಕೂಲಾಗಿ ಖುಷಿಯಾಗಿ ಮಾಡಿ. ಮತ್ತು ನಮ್ಮ ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಕೂಡ ಇದನ್ನು ಮಾಡ್ಬೋದು. ನಾಳೆ
ನಮ್ಮ ಹೆಣ್ಮಕ್ಳಿಗೆ ಡೇಟ್ ಆಗಿದ್ರು ನಾಳೆ ಇದನ್ನು ಮಾಡಬಹುದು, ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಕೂಲಾಗಿ ಖುಷಿಯಾಗಿ ಮಾಡಬೇಕು. ನೀವು ತುಂಬ ಅಂದರೆ ಖುಷಿಯಾಗಿರಬೇಕು. ಮತ್ತು ಹಣೆಯಲ್ಲಿ ಒಂದು ಸ್ಟಿಕ್ಕರ್ ಇಟ್ಕೊಂಡಿರಿ. ಮತ್ತು ನೀವು ನಮ್ಮ ಹೆಣ್ಮಕ್ಳು ಸರ್ವಾಲಂಕಾರ ಭೂಷಿತೆಯಾಗಿ ಹೇಗೆ ಕಾಣ್ತಾರೆ ಹಾಗೆ ಇರಬೇಕು. ನೀವು ಮುಖ ಎಲ್ಲ ಡೆಲ್ ಮಾಡಿಕೊಂಡು ಹಣೆಯಲ್ಲಿ ಸ್ಟಿಕ್ಕರ್ ಇಲ್ಲದೆ, ಸೊ ಕೂದಲೆಲ್ಲ ಸರಿಯಾಗಿ ಬಾಚದೆ ಒಟ್ರಾಸಿ ಮಾಡೋದಲ್ಲ. ನೀವು ಇವಾಗ ಕೆಲವರು ಬ್ರೇಕಪ್ಪಲ್ಲಿ ಇರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಕಣ್ಣೀರು ಆಗ್ತಾ ಇರ್ಬೋದು ಅವರಿಗೋಸ್ಕರ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನಮ್ಮ ಹೆಣ್ಮಕ್ಳು ಜಾಸ್ತಿ ಲವ್ ಫೇಲ್ಯೂರ್ ಅಥವಾ ಬ್ರೇಕಪ್ ಸಿಚುವೇಷನಲ್ಲಿ ಕಣ್ಣೀರು ಆಗ್ತಾ ಇದ್ದರೆ ತುಂಬ ಡೆಲ್ ಆಗಿರ್ತಾರೆ. ಅದಕ್ಕೋಸ್ಕರ ಇದನ್ನು ನೀವು ಮಾಡುವಾಗ ಸ್ವಲ್ಪ ಖುಷಿಯಾಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಮಾಡಿ. ಅಂದರೆ ಸ್ವಲ್ಪ ನೀವು ಅದೇ ನಾನು ಹೇಳ್ದೆ ಅಲ್ಲ, ಮಹಾಲಕ್ಷ್ಮಿಯ ಥರ ಸ್ವಲ್ಪ ಕಾಣುವ ಥರ ರೆಡಿ ಆಗಿಬಿಟ್ಟು ನೀವು ಇದನ್ನು ಮಾಡಿ ಖುಷಿಯಾಗಿ ನಗುಮುಖದಿಂದ. ಏನು ಮಾಡಬೇಕಂದ್ರೆ ಒಂದು ರೋಸ್ ತಗೊಂಡು ಬರಬೇಕು. ರೋಸ್ ಬಂದುಬಿಟ್ಟು ರೆಡ್ ಕಲರ್ ಆಗಿರಬೇಕು. ರೋಸ್ ಶಾಪಲ್ಲಿ ಸಿಗುವಂತಹ ರೋಸ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ರೋಸ್ ಅಂತ ರೆಡ್ ಕಲರದ್ದು ಕೂಡ ಆಗುತ್ತೆ. ಹಾಗೆಯೇ ಮತ್ತೇನು ಮಾಡಬೇಕು ಅಂದರೆ, ಆ ರೋಸ್ ಉಂಟಲ್ಲ ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರಿ, ಆ ರೋಸಿಗೆ ಪರ್ಫ್ಯೂಮನ್ನು ಹಾಕಬೇಕು. ಯಾವುದೇ ಒಂದು ಪರ್ಫ್ಯೂಮ್ ನಿಮ್ಮ ಜೊತೆ ಇರುತ್ತೆ, ನೀವು ಯೂಸ್ ಮಾಡ್ತಾ ಇರ್ತೀರಿ, ಆ ರೋಸ್ ಮೇಲೆ ಆ ಪರ್ಫ್ಯೂಮನ್ನು ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಕೈಯಲ್ಲಿ ಹಿಡ್ಕೊಂಡು. ಆನಂತರ ನೀವು ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಳ್ಬೇಕು. ಅಂದರೆ ನೀವು ಪರ್ಫ್ಯೂಮನ್ನು ಆ ರೋಸ್ ಮೇಲೆ, ಗುಲಾಬಿ ಹೂವಿನ ಮೇಲೆ ಪರ್ಫ್ಯೂಮ್ ಹಾಕ್ತೀರಾ, ಸ್ಪ್ರೇ ಮಾಡ್ತೀರಾ. ನಿಮ್ಮ ಪ್ರೀತಿಯಲ್ಲಿ ಏನುಂಟು ಸಮಸ್ಯೆ ಉಂಟು, ಜಗಳ ಆಗ್ತಾ ಉಂಟು, ಅವರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರಾ, ನಮ್ಮ ಹುಡುಗ ನಮ್ಮ ಬ್ಲಾಕನ್ನು ತೆಗೀರಿ, ನಮ್ಮ ಹುಡುಗಿ ನಮ್ಮ ಬ್ಲಾಕ್ ಮಾಡಿದ್ದನ್ನು ತೆಗೀಲಿ, ನಮ್ಮ ಹುಡುಗಿ ನಮ್ಮನ್ನು ಮೀಟ್ ಆಗಲಿ, ನನ್ನ ಹುಡುಗನಿಗೆ ನಾನು ಮ್ಯಾರೇಜ್ ಪ್ರಪೋಸಲ್ ಹೇಳಿದ್ದೇನೆ, ಅವರು ಮ್ಯಾರೇಜ್ಗೆ ಒಪ್ಪಲಿ, ಅವರ ಪೇರೆಂಟ್ಸ್ ಒಪ್ಪಲಿ, ನಮ್ಮ ಹುಡುಗಿ ಪೇರೆಂಟ್ಸ್ ಒಪ್ಪಲಿ ನಮ್ಮ ಮ್ಯಾರೇಜ್ಗೆ. ಸೊ ನಿಮ್ಮ ಪ್ರೀತಿಯಲ್ಲಿ ಏನು ಸಮಸ್ಯೆ ಉಂಟು ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಹೇಳ್ಕೊಳ್ಳಿ. ಏನು ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕು. ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ, ಮುಂಚಿನ ಥರ ಪ್ರೀತಿ ಮಾಡ್ತಾ ಇಲ್ವಾ, ನಮ್ಮ ಹುಡುಗ ಮುಂಚಿನ ಥರ ನನ್ನ ಪ್ರೀತಿ ಮಾಡುವ ಥರ ಆಗಬೇಕು, ಅವರ ಪ್ರೀತಿ ಸಂಪೂರ್ಣವಾಗಿ ನನಗೆ ಸಿಗಬೇಕು, ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಪೇರೆಂಟ್ಸ್ ನಿಮ್ಮ ಮ್ಯಾರೇಜಿಗೆ ಒಪ್ಪಬೇಕಾ, ನಿಮ್ಮ ಹುಡುಗಿ ನಿಮ್ಮ ಮ್ಯಾರೇಜ್ಗೆ ಕಮಿಟ್ಮೆಂಟ್ ಕೊಡಬೇಕಾ, ಏನು ಆಗಬೇಕು ನೋಡಿ. ಏನು ನಿಮ್ಮ ಪ್ರೀತಿಯಲ್ಲಿ ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ಮರಳಿ ಬರಬೇಕು ಅಂತ ಬಯಸ್ತಾ ಇದ್ದೀರಾ. ಅವರು ಮುಂಚಿನ ಥರ ನಿಮ್ಮನ್ನು ಪ್ರೀತಿ ಮಾಡಬೇಕಾ, ಕಾಲ್ ಮೆಸೇಜಸ್ ಮಾಡಬೇಕಾ, ನಿಮ್ಮ ನಂಬರ್ ಅನ್ಬ್ಲಾಕ್ ಮಾಡಬೇಕಾ, ಏನು ಮಾಡಬೇಕು ಅದನ್ನು ಪ್ರಾರ್ಥನೆ ಮಾಡಿ. ಮನಸ್ಸಿನಲ್ಲಿ ಇಂಟೆನ್ಷನ್ ಇರಲಿ, ಸಂಕಲ್ಪ ಮಾಡಿಕೊಳ್ಳಿ. ಏನಂದರೆ ಅದು ಹೂವನ್ನು ಕೈಯಲ್ಲಿ ಇಟ್ಕೊಂಡು, ಪರ್ಫ್ಯೂಮ್ ಹಾಕಿರ್ತೀರಲ್ಲ ಗುಲಾಬಿ ಹೂ, ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಎರಡೂ ಕೈಯನ್ನು ಒಟ್ಟಿಗೆ ಇಟ್ಕೊಂಡು, ಆ ಹೂ ಬಲಕೈಯಲ್ಲಿ ಇರಲಿ, ಬಲಕೈಯ ಮೇಲೆ ಎಡಕೈಯನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ನೀವು ಅಷ್ಟೆಲ್ಲ ಪ್ರಾರ್ಥನೆಯನ್ನು ಮಾಡಿದ ನಂತರ ಅದನ್ನು ಯಾವುದಾದ್ರೂ ಒಂದು ಪ್ಲೇಸಲ್ಲಿ, ಯಾರೋ ಟಚ್ ಮಾಡದಂಥ ಪ್ಲೇಸಲ್ಲಿ ತೆಗೆದಿಟ್ಬಿಡಿ. ನಾಳೆ ಫುಲ್ಲು ನೈಟ್ ಅದು ನಿಮ್ಮ ಜೊತೆನೇ ಇರಲಿ. ಮರುದಿವಸ ಅಂದರೆ 15ನೇ ಫೆಬ್ರವರಿ ನೀವು ಆ ಗುಲಾಬಿ ಹೂವನ್ನು ನಿಮ್ಮ ಮನೆ ಹತ್ತಿರ ಗಿಡ ಉಂಟಾ, ಮರ ಉಂಟಾ, ಅದರ ಬುಡದ್ದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು, ಆ ಗುಲಾಬಿ ಹೂವು ಫುಲ್ಲು ಇರುತ್ತಲ್ಲ ಅದರದ್ದು ಒಂದೊಂದೇ ಹೆಸರನ್ನು ತೆಗೆದುಬಿಟ್ಟು ಆ ಮಣ್ಣಿನೊಳಗೆ ಹಾಕಬೇಕು. ಅಂದರೆ ಮರದ ಬುಡದ್ದು ಮಣ್ಣು ತೆಗೆದಿರ್ತೀರಲ್ಲ ಅದರ ಒಳಗೆ ಒಂದೊಂದೇ ಗುಲಾಬಿ ಹೂವಿನ ಹೆಸರನ್ನು ಒಂದೊಂದೇ ಹಾಕಬೇಕು. ತುಂಬ 2-3 ಹಾಕೋದಲ್ಲ, ಒಂದೊಂದನ್ನೇ ಮೆಲ್ಲಗಿನೇ ತೆಗೆದುಬಿಟ್ಟು ನೀವು ಹಾಕಬೇಕು. ಎಲ್ಲ ಆ ಒಂದು ಗುಲಾಬಿ ಹೂವಿನ ಎಲ್ಲ ಹೆಸರನ್ನು ನೀವು ಆ ಮಣ್ಣಿನ ಮೇಲೆ ಹಾಕಿದ ನಂತರ ಅದಕ್ಕೆ ಮಣ್ಣು ಹಾಕಿಬಿಟ್ಟು ಮುಚ್ಚಿಬಿಡಿ. ಆ ನಂತರ ಹಿಂತಿರುಗಿ ನೋಡಿದರೆ ಮನೆಗೆ ಬಂದುಬಿಡಿ. ಈ ಒಂದು ತಂತ್ರವನ್ನು ನಾಳೆ ನೀವು ಮಾಡಿದ್ದೆ ಅಂದರೆ ನಾಳೆ ಮತ್ತು ನಾಳಿದ್ದು ಖಂಡಿತವಾಗಿಯೂ 100% ನಿಮ್ಮ ಪ್ರೀತಿಯಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ನೋಡಿ, ನಾಳೆ ವ್ಯಾಲೆಂಟೈನ್ಸ್ ಡೇ, ಹಾಗೆಯೇ ಪಂಚಮಿ ಬೇರೆ ಉಂಟು. ಸೊ 2 ತಂತ್ರದಲ್ಲಿ ನೀವು 100% ಇದು ವರ್ಕ್ ಆಗುತ್ತೆ. ಇದರಿಂದ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ, ಹಸ್ಬೆಂಡ್ ವೈಫ್ ಮಧ್ಯೆನೂ ಏನೇ ಒಂದು ಸಮಸ್ಯೆ ಉಂಟು ನಿಮ್ಮದು ದೀರ್ಘಕಾಲದಿಂದ ಇನ್ನೂ ಕೂಡ ಕ್ಯೂರ್ ಆಗಿಲ್ಲರು, ಎಂಥದ್ದೇ ಒಂದು ಪ್ರೀತಿಯ ವಿಷಯದಲ್ಲಿ ಸಮಸ್ಯೆ ಉಂಟು, ನೋವುಂಟು, ಎಲ್ಲನೂ ದೂರ ಆಗುತ್ತೆ, ಎಲ್ಲನೂ ಸರಿಯಾಗುತ್ತೆ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ತುಂಬ ಚೇಂಜಸ್ ಆಗ್ತಾರೆ. ಅವರು ನೀವು ಹೇಗೆ ಇರಬೇಕು ಅಂತ ಅಂದ್ಕೊಳ್ತೀರಾ ನೀವು, ಅದೇ ರೀತಿ ಅವರು ಇರ್ತಾರೆ. ನಿಮ್ಮನ್ನು ತುಂಬ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಹೇಗೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು ಅದೇ ರೀತಿ. ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ಎಲ್ಲ ಪರಿಹಾರ ಆಗಲಿ. ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಒಂದು ಇಶ್ಯೂ ನಡೆದಿದ್ದರೆ ಅಥವಾ ಏನೇ ಒಂದು ಅಡೆತಡೆಗಳಿದ್ರೂ ಅದು ಕೂಡ ಕ್ಲಿಯರ್ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು 1-2 ಮಾತಿನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.